ಊಟನೂ ಮಾಡ್ದಂಗೆ ಎಲ್ಲಿ ಹೋಗಿದ್ರಿ? ಅಯ್ಯೋ, ಇದು ಇವ್ರ ಮನೆ ತಕ್ಕ ಹೋಗಿದ್ದೆ ಕಣವ. ಇವರು ಅದೇನು ರತ್ನೀರ್ ಮನೆ ತಕ್ಕ ಹೋಗಿದ್ದೆ. ಯಾಕತೆ ನಾಟಿ ಕೋಳಿ ಮೊಟ್ಟೆಗೆ ಬಿಟ್ಟು ಬಂದಿದ್ನ, ಅಕ್ಕೆ ಹೋಗಿದೆ ಕಣವ ಇಸ್ಕೊಬರಕ್ಕೆ ಅಂದ್ಬಿಟ್ಟು. ಕೊಟ್ರ ಇಲ್ಲ ಇಲ್ಲ, ಇವತ್ತೊಂದು ಇರ್ತದೆ ಕೌಚಾಕಿಂದು. ಈಗ ಇಟ್ಕದ್ಮೇಲೆ ತಗೊಬರ್ತೀನಿ ನಡಿಯಾಕ ಮನೆ ತಕ್ಕೆ ನಾನೇ ಅಂದ್ಬಿಟ್ಟಂಗ ಅಂದ್ಲು ಕಣವ. ನಾಷ್ಟ ಮಾಡಿದ್ನ? ಹ್ಞೂ ಮಾಡಿದ್ರು ಕಣತೆ. ನಾವು ಪರವಾಗಿಲ್ವಂತ. ಪರವಾಗಿಲ್ಲ ಅಂತಾರೆ. ಕೇಳ್ಗಾಲ ನನ್ನ ಮಗ ಹೆಂಗೆ ಮಾಡ್ಕೊಂಡ ನೋಡು, ನಮ್ಮ ಮೇಲೂ ಪಾಪಕ್ಕೆ ಹೋಗಿ ಅವ್ನು ಬಸ್ಲಿ ಸುಮ್ಕಿರಿ ನಳ್ಳಿ. ಅಲ್ಲ ನಳ್ಳದ ಅವ್ರೇನು ನೋಡ್ತಾರೆ ಪಾಪ, ನಿಮ್ಮ ದುಡ್ಡೆಲ್ಲ ಖರ್ಚು ಮಾಡಿಸ್ತಾರಲ್ಲ. ಇನ್ನೇನು ಮಾಡಿಯವ, ಇನ್ನೇನು ಮಾಡಿ ಇಂಥ ಮುಂಡೆ ಮಕ್ಳು ಎತ್ಕೊಂಡ್ಮೇಲೆ ಬಿಡತ್ತಾಗೆ. ನೀನು ಊಟ ಮಾಡ್ದವ? ಹ್ಞೂ ಅತ್ತೆ ಮಾಡಿದೆ. ಕಾಯಿಸ್ಕೊಟ್ಬಿಡು ಆಲಂಬತ್ತೆ. ಬೆಳಿಗ್ಗೆ ಹೊತ್ತೊಂದು ಪಾವು, ಸಂಜೆ ಹೊತ್ತೊಂದು ಪಾವು ಕಾಯಿಸ್ಕೊಟ್ಬಿಡವ, ಕುಡ್ಕೊಳ್ಳಿ. ಎದ್ದು ಖಾಲಿ ಹೊಟ್ಟೆಗೆ ಒಂದೊಂದು ಮೊಟ್ಟೆ ಕೊಡಿಸ್ಬಿಡೋದ. ಚೆನ್ನಾಗಿ ಬಿರ್ನೆ ಮೂಳೆ ಮುರಿದೋಗದ ಕಾಲಂದು ಒಂಚೂರು ಬಿರ್ನ ಕೂಡ್ಕೊಳ್ಳಿ. ಸರಿ ಅತ್ತೆ ಆಯಿತು, ಕೊಡ್ತೀನಿ ಬಿಡಿ. ಕುಡಿಯೋಕೆ ಅಲ್ರು ಯಾಕೆ ಕುಡಿಯೋಕ್ಕಿಲ್ಲ ಅಂದನು. ಬೇಯಿಸ್ಕೊಂಡು ಗಿಸ್ಕೊಂಡು ತಿನ್ನೋದ್ಕಿಂತ ಕುಡಿದ್ರೆ ಮೈ ಹಿಡಿತದೆ ಕತೆ. ಕುಡ್ಕೊಳ್ಳಿ ಸುಮ್ಕಿರೋ ನನ್ನ ಹೊಟ್ಟೆ ಖಾಲಿ ಹೊಟ್ಟೆಲಿ. ನಂಗೆ ಅಂತೀನಿ ಬಿಡಿಯತ್ತೆ, ನೀವೇ ಹೇಳಿ. ಹೇಳ್ತೀನಿ ಬಿಡು, ಅದ್ರಸ್ತೀನಂತೆ. ಅತ್ತೆ ನಾಷ್ಟವ? ಅಯ್ಯೋ ಏನು ಅಷ್ಟವ ನಾಷ್ಟ ಅತ್ತೆ? ಇದು ಚಿತ್ರಾನ್ನ ಮಾಡೀನಿ. ರಾತ್ರಿ ತಂಗ್ಳಸ್ರಿದ್ದದ. ಹ್ಞೂ ಸಾರದೈತೆ, ಅಕ್ಕಿ ಹಾಕನ ಅಂದ್ಕೊಂಡು ಹೋಗವ. ಅಯ್ಯೋ ಚಿತ್ರಾನ್ನ ಪತ್ರ ನಂಗೆ ಹಿಡಿಯಕ್ಕಿಲ್ಲಕ್ಕಲ್ಲ, ಒಂದು ಪಾವು ಅಕ್ಕಿ ಹಾಕ್ಬಿಡು. ಅನ್ನ ಸಾರದೆಲ್ಲ ಕಲ್ಸ್ಕೊಂಡು ಉಣ್ಕೊತೀನಿ. ಹ್ಞೂ ಸರಿ ಅತ್ತೆ ಆಯಿತು, ಹಾಕ್ತೀನಿ. ಹೋಗು. ಹಂಗೊಂಚೂರೇ ಹಚ್ಕೊಟ್ಟಕ್ಕಿ ಕೊಡು. ಆಮೇಲೆ ನೆನೆ ಬಾಳೆ ಅಂತಂದು ಮಡಗಿ ಸ್ವಲ್ಪ ಮೇಲೆ ಹಂಗೆ ಅವೆಲ್ಲ ತಿನ್ಬೇಕು ನೀನು ತಿನ್ನು, ಅವನಿಗೂ ಕೊಡು. ಹೇಳಿನಿ ಅವನಿಗೆ ಎಣ್ಣೆ ಪರಿಗೆ ಅವಣ್ಣಂಗೆ ಮೂಸಂಬಿ ಹಣ್ಣು, ಕಿತ್ಲೆ ಹಣ್ಣು, ಸೇಬಣ್ಣೆ ಅಂತ ಚೆನ್ನಾಗಿರೋ ತಕಬ ಅಂತ ನೋಡಿದೆ. ಯಾಕೋ ಬತ್ಲೋದಂಗೆ ಆಗಿದ್ದು, ಅದಕ್ಕೆ ತಗೊಳ್ಳಿಲ್ಲ. ನೀನು ಚೆನ್ನಾಗಿ ತಿನ್ನು, ನೀನು ಹಾಲು ಕುಡಿ ಪಾವನಿ. ಅಯ್ಯೋ ಸುಮ್ಮನಿರಿ ಅತ್ತೆ, ಈಗಲೇ ಖರ್ಚು ಭಾಳ ವಿಪರೀತ ಆಯ್ತಾ ಕುಂತದೆ. ಅವನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಆಮೇಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಬೇಕು. ಈಗ ಹಾಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಷ್ಟು ಖರ್ಚು ಮಾಡಿದ್ದೀರಿ. ಇನ್ನು ದಿವಸ ಅವ್ರಿಗೆ ಹಾಲು ಮೊಟ್ಟೆ ಅದು ಇದು ಅಂತ ಖರ್ಚು ಮಾಡ್ತಾ ಕುಂತಿದ್ದೀರಿ. ಅದ್ರ ಮಧ್ಯದಲ್ಲಿ ನಾನು ಬೇರೆ ಇದು ಮಾಡೋಣ ಬಿಡಿ. ಅಚ್ಚುಕಟ್ಟಾಗಿ ಊಟ ಉಂಟೆ ಅಲ್ವಾ, ಸಾಕಲ್ವಾ? ಅಯ್ಯೋ ಅಯ್ಯೋ ಏನು ಏನಾದದು? ಪರವಾಗಿಲ್ಲ ಹಾಕು, ಪರವಾಗಿಲ್ಲ. ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕೊಂಡಿರು. ಅವೆಲ್ಲ ನೀನು ಮನ್ಸು ಹಾಕಬೇಡ. ತರಕೆ ಬರೋಕ್ಕೆ ನಮ್ಗೆ ಗೊತ್ತು. ನೀನು ಅದ್ರ ಬಗ್ಗೆ ಎಲ್ಲ ತಲೆಗೆಡ್ಸ್ಕೊಬೇಡ. ಅಚ್ಚುಕಟ್ಟಾಗಿ ಉಣ್ಕೋಬೇಕು, ತಿನ್ಕೋಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ಸರಿ ಅತ್ತೆ ಆಯಿತು. ಅತ್ತೆ ಇರಿ ಮತ್ತೆ ಅಕ್ಕಿ ಹಾಕ್ತೀನಿ. ಹಾಕೋಗು. ಹಲೋ ಹಲೋ, ಹೇಳುವ ಸೋಮು, ಚೆನ್ನಾಗಿದ್ದೀವ? ಚೆನ್ನಾಗಿವ್ನಿ ಕಣವ. ಯಾಕವ ಯಾಕೊಂತಾರ ಇದೆಯಲ್ಲ, ಏನಾಯ್ತು? ಏನೂ ಇಲ್ಲ. ಯಾಕವ? ಕವಿತಾ ಊರಿಗೆ ಬಂದ್ಲು ಕಣವ. ಬಂದ್ಲ ನೋಡ್ದೆ? ಇಲ್ಲಿ ನಮ್ಮ ಮನೆ ಬರ್ತೀನಿ ಅಂದ್ಲ. ಇಲ್ಲ, ಅವ್ರ ಮನೆಗೆ ಬಾಬಾ ಕರ್ಕ ಹೋಯ್ತು. ಸುಮ್ಮನಿರುತ್ತು, ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ಕಣವ. ಏನವ ಏನು ಹೇಳೋದು? ಏನು ಯಾಕೆ ಬಂದಿದ್ದಾರು? ಅಯ್ಯೋ ಯಾಕೆ ಬಂದವ್ರೇನೇ, ಅದೇ ನಮಗೆ ಗೃಹ ಪ್ರವೇಶ ಆಯ್ತಾ, ಅವರು ನಾನು ಓದೋ. ಓದ್ವಾ ಒಡವೆ ಇದ್ವಲ್ಲ, ನಾನು ನೆಕ್ಲೆಸ್ನೂ ಹೆಂಗೆ ಸ್ವಾದ ಹಾಕೊಂಡು ಸಿಂಪಲಾಗಿ ರೆಡಿಯಾಗಿ ಓದೆ. ಇನ್ನೂ ಮನೇಲಿ ಲಾಂಗ್ ಸರ ಅದೇ ಇತ್ತು ಬೀರಲ್ಲಿ. ಆಳ್ಗೆರಳು ನಾನು ಯಾವತ್ತೂ ಬೀರದ್ದು, ನಾನು ಎಲ್ಲರೂ ಹೋದ್ರೆ ಬೀರನ ಕೈ ಅವಳ ಕೈ ಕೊಟ್ಟೋಗನ್ ಕವಿತನ ಕೈಲಿ. ಇವತ್ತೇನು ಮಾಡ್ಬಿಟ್ಟೆ, ಏನಕ್ಕೆ ಬೆಗೊಳಿಗೆ ಹಾಕೊಂಡು ಹೊಂಟೋದೆ. ನಮ್ಮೂರವ್ರದ್ದು ಒಂದು ಮದುವೆ ಆಯಿತು ಕೇರ್ನಗರದಲ್ಲಿ. ಅವರು ಲಗ್ನ ಪತ್ರಿಕೆ ಕೊಟ್ಟೋಗಿದ್ರು, ನಾವು ಮರ್ತ್ಬಿಟ್ಟಿವಿ. ನಾವು ಹೋದ್ಮೇಲೆ ಅತ್ತೇನೋ ಅಲ್ಲೋ ಇವತ್ತು ಅವ್ರ ಮದುವೆ ಇರ್ಬೋದು, ತೆಗೆದು ನೋಡಲ ಎಷ್ಟೊತ್ತು ದಾರಿ ಹಂಗೆ ಹಿಂಗೆ ಅಂದ್ಕೊಂಡು ನೋಡಲ ಇವತ್ತೇ ಇರ್ಬೋದು ಅಂದ್ಕೊಂಡು ಹೇಳ್ದಂಗೆ. ಅದು ಹೆಂಗಾಗ್ಬಿಟ್ಟದೆ, ನಾನು ಆಳ್ಗರಳು ಒಡವೆ ಗಿಡವೆನ ಹಾಕೊಂಡು ಕೀಯ ಮರ್ತ್ಕೊಂಡು ಬೆಗೊಳಿಗೆ ಹಾಕೊಂಡು ಹೊಂಟೋಗಿದ್ನಲ್ಲ. ಇವರು ನೋಡೋರು ಡೇಟು ಇವತ್ತೇ ಕಣವ ಮದುವೆ ಅಂತ ಅಂದವ್ರೆ. ಹಂಗಂದಾಗ ಏನಾಯಿತು, ರೆಡಿಯಾಗಿ ಇವರು ಮಾಮೂಲಿ ಹೋಗೋಳೆ. ಅವ್ರು ಹೆಂಗೆ ಜುಮ್ಕಿನೂ ಹೇಳೋದಲ್ಲ, ನಾನು ನಮ್ಮ ಬೀರಲ್ಲೇ ಮಡ್ಗಾರೆ ಕಣವ ಅಂತವ ಮಡಗಿದ್ರು. ಮಾಮೂಲಿ ಆರ್ಟಿಫಿಷಿಯಲ್ ವಾಲೆ ಹಾಕೊಂಡು ಮಾಮೂಲಿ ಹೋಗೋಳೆ ಇವಳು ಸಿಂಪಲಾಗಿ ರೆಡಿಯಾಗಿ. ಅಲ್ಲಿ ನಮ್ಮ ದೊಡ್ಡ ಮಾವನ ಮಗ ಹಿರಿಯನಲ್ಲ, ಅವನು ನೆರ್ತಿ ಕರ್ಕೊಂಡು ಮದುವೆಗೆ ಬಂದಿದ್ದಂತೆ. ಮದುವೆಗೆ ಬಂದಿರ್ಬೇಕಾರೆ ಅಲ್ಲಿ ನೀನು ಇಂಜಿನಿಯರ್ ಆದ್ರೇನು, ನಾನು ರೈತನಾಗಿರ್ಬೋದು, ನಾನು ನೆರ್ತಿ ನಾನು ಹೆಂಗೆ ಕರ್ಕೊಂಡು ಬಂದಿದ್ದಾನು, ನೀನು ಇಂಜಿನಿಯರ್ ಆಗಿ ನೀನು ನೆರ್ತಿ ಹೆಂಗೆ ಕರ್ಕೊಂಡು ಬಂದಿದ್ದೀಯ, ಒಳ್ಳೆ ಬಿಕ್ಕರಿ ಹೆಂಗೆ ಕರ್ಕೊಂಡು ಬಂದಿದ್ದೀನ ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ದಂತೆ. ಆಗ ಇವನು ಬೇಜಾರಾಗ್ಬಿಟ್ಟು ಬಾವನಿಗೆ ನಡಿ ಹೋಗೋದ ಅಂದ್ಕೊಂಡು ಊಟನೂ ಮಾಡಕ್ಕೆ ಬಿಟ್ಟಿರುವಂತೆ ಕರ್ಕೊಂಡು ಬಂದ್ಬಿಡ್ತಂತೆ ಕಣವ. ಅತ್ತೆ ಕುಟ್ಟಿ ಏನು ಜಗಳ ಮಾಡ್ಕೊಂಡು ನೀನು ಸೊಸೆ ಮಾತ್ರ ಮಾಡ್ಸಿದ್ದೀನಿ, ನಾನು ನೆಟ್ಟಿ ಮಾಡ್ಸಿಲ್ವ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಬಾಬಾ ಪಾಪ ಮಾಡ್ಕೊಂಡು ಕವಿತನ ಕರ್ಕೊಂಡು ಬಂದ್ಬಿಡ್ತು. ಅಲ್ಲ ಕಣ್ಮಗ, ನಿನಗೆ ಬುದ್ಧಿ ಇರ್ತೀರಿ ನಿನಗೆ. ನಾನು ಅವತ್ತೇ ಏನಂದೆ, ಅವ್ವ ಇಬ್ರು ಅನುಸರಿಸ್ಕೊಳ್ಳಿ, ಈಗ ಹೊತ್ತಿಗೆ ಮಾಡ್ಸೋಕ್ಕೆ ದುಡ್ಡಿಲ್ಲ ಪಾಪ, ಆಮೇಲೆ ಪರದಾಡ್ತಾಳೆ. ಅತ್ತಾಗಿ ನೀವು ಜೀವ ತೆಗಿಬೇಡಿ, ಸುಮ್ಮನೆ ಇದ್ದಿದ್ದ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ.
ಬೇಕಾದ್ರೆ ಅವಳಿಗೆ ಕೊಡು, ಅವಳು ಬೀರಲ್ಲೇ ಮಡಿಕಳ್ಳಿ ಅಂತ ನಾನು ಹೇಳ್ತೀನಿ ನಿನ್ಗೆ. ಒಡವೆದು ಮಾತು ಬಂದೇ ಬರ್ತದೆ ಅನ್ನೋದು ನನಗೆ ಅವತ್ತೇ ಗೊತ್ತಿತ್ತು. ನಾನು ಹೇಳು ಯಾರು ತವಿದ್ದೀರೇನಾಯ್ತಿತ್ತು? ಇಬ್ರು ಫ್ರೆಂಡ್ಸ್ಗಳು ಸಾಲ್ತ್ಗೆ ಏನು ಅವಳ ಕೈಲೇ ಇರಬೇಕು ಇವಳ ಕೈಲೇ ಇರಬೇಕು ಅನ್ನೋದು ಹೇಳಿತ್ತು. ಏನಿತ್ತು ಹೇಳು? ಹಿಂಗೆ ಬುದ್ಧಿ ಕಲಿಯೋದು ನೀನು. ನಾನು ಅವತ್ತೇ ಹೇಳ್ತಿಲ್ಲ ನಿನಗೆ ಒಂದು ಮಾತು ಬರ ಕೂಡ್ದು ಅಂತವ. ನೀನು ನನಗೆ ಗೊತ್ತು ಹಿಂಗೆ ಮಾಡ್ಕತೀಯ ನೀನು ಅಂದ್ಬಿಟ್ಟು ನಾನು ಅವತ್ತೇ ಹೇಳಿನ ಅಷ್ಟು ಬಗೆಯಿಂದವ. ಒಬ್ಬ ಒಡವೆಗಳ ಅವಳು ಬೀರಲ್ಲೇ ಮಡಿಕಳ್ಳಿ ಅಂತವ. ಯಾಕೆ ನೀನು ಇಸ್ಕೊಂಡು ನಿನ್ನ ಬೀರೊಳಿಗೆ ಹಾಕೊಂಡಿದೆ? ನಿಮ್ಗೆ ಅವತ್ತೇ ಹೇಳಿವ ಅವಳು ಬೀರು ಬಿಗಿಲ್ಲ ಕಣವ, ಅದಕ್ಕೆ ತಕೊ ಮಡ್ಕೊಂಡ್ಬಿಟ್ಟು ಅವಳು ಜುಮ್ಕಿನ ಕೊಟ್ಟವ್ರೆ ಅಂತ ಹೇಳಿದ್ನಲ್ಲವ ನಾನು. ಕುತ್ಕೊಂಬಾಗ ತಿರ್ಗವ ಬಾಧ ಮಾಡಬೇಡ ನೀನು. ಯಾವಾಗಲೂ ಬೀಗ ಕೊಟ್ಟು ಹೋಯ್ತಿದ್ದೆ ತಾನೆ ಅವಳ ಕೈಲಿ, ಅದು ಕೊಟ್ಟು ಹೋಗ್ಬೇಕಾಗಿತ್ತು ನೀನು. ಯಾದಂತೆ ಬರುವುದು ಈಗ ನೋಡು. ನೀನು ಮರ್ಕೊಬಿಟ್ಟೆ ಒಂದೇಗಳಿಗೆ ಯಾವ ಥರ ಇದಾಯಿತು ಅಂದ್ಬಿಟ್ಟು. ಅರ್ಥವ ಮಾಡ್ಕೋಬೇಕು ಮಕ್ಕಳು. ಹೇಳಿದ್ರೆ ನಿಮಗೆ ಕ್ಯಾಣಕನವ ಹೇಳಿದ ಮಾತಾ ಈಗ ಯಾಕೆ ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಗ ಬೇಜಾರಾಗಿ ಆಯ್ತದೆ. ಇಬ್ರು ಒಂಥರ ಮಾಡೋರು ಎಂದಾಗ ಬೇಜಾರಾಗಿಲ್ವಾ? ಅದು ಬೇರೆ ಅಲ್ಲಿ ಚುಕಾಯಿಸಿ ಮಾತಾಡೋಣ ಅಂತೀಯಲ್ಲ ಕಾರಣ. ಅಯ್ಯೋ ನನಗಂತೂ ಹೊಸಿ ಬೇಜಾರಾಯ್ತಲ್ಲ ಕಣವ. ಕವಿತೆ ನನ್ನ ಬಗ್ಗೆ ಏನು ಅನ್ಕೊಂಡ್ಲು ಅಂತ ನನಗೊಂಥರ ಬೇಜಾರಾಯ್ತದೆ. ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿದ್ದು ನಾವು. ಈಗೀಗ ಆಯ್ತಲ್ಲ ಅಂತ ಹೊಸಿ ಬೇಜಾರಾಯ್ತಿಲ್ಲ. ಸುಮ್ಮನೆ ಮಗ, ನಿನಗೂ ತಿಳುವಳಿಕೆ ಬೇಕು. ಸುಮ್ಮನೆ ಸುಮ್ಮನೆ ಮಾತಾಡೋದಲ್ಲ, ತಿಳುವಳಿಕೆ ಅನ್ನೋದನ್ನ ಮುನ್ಸಲ್ಲಿ ತಗೋಬೇಕು. ನಿಮಗೆ ಹೇಳೋಕ್ಕಾಯ್ಕಿಲ್ಲ, ಏನಾದ್ರು ಮಾಡ್ಕೊಳ್ರವ ನಮ್ಗೆ ಏನತ್ತಾಗೆ. ಅವ ಸುಮ್ಮನಿರು, ಈಗಲೇ ಬೇಜಾರಾಗದು ನನಗೆ. ಇನ್ನೂ ಬೇಜಾರು ಮಾಡಬೇಡ ಸುಮ್ಮನಿರವ. ದೇವ್ರನಿಗೂ ನನಗೂ ಹೊಸಿ ಬೇಜಾರಾಯ್ತಲ್ಲ ಕಣವ. ಕವಿತೆ ಇಲ್ದವತ್ತಿಗೆ ಅತ್ತೆನೂ ಬೇಜಾರು ಮಾಡ್ಕೊಳ್ಳೋದೆ. ಹಿಂಗೆ ಅರ್ಥನೇ ಮಾಡ್ಕೊಳಿಕ್ಕಿವಲ್ಲ ಕಷ್ಟ ಸುಖವನ್ನ ಮಕ್ಕಳು. ನಮ್ಮ ಹೊಟ್ಟೆ ಮಕ್ಕಳು ನಮ್ಮನ್ನೇ ಅರ್ಥ ಮಾಡ್ಕೊಳಿಕ್ಕಿವಲ್ಲ ಅನ್ಕೊಂಡು ಹೊಸಿ ಬೇಜಾರು ಮಾಡ್ಕೊಂಡಿಲ್ಲ. ಕೊಡು ಕೊಡು ಮಾತಾಡ್ತೀನಿ. ಇಲ್ಲ ಅದೆಲ್ಲ ತಗೋಯ್ತು ಎದ್ದಿ. ಅಷ್ಟಕ್ಕೆ ಏನು ದೊಡ್ಡಾಗಿ ಒಂಥರ ಹೊಸಿ ಗಲಾಟೆ ಮಾಡ್ಕೊಂಡು ಹೋಗಿಲ್ಲ ಭಾವ. ಬೇಜಾರಾಯಿತು. ಕವಿತನ ಕೊಟ್ಟು ಫೋನಲ್ಲಿ ಮಾತಾಡೋದು ಅನ್ಕೊಂಡು ಫೋನ್ ಮಾಡ್ತೇವೆ. ನೀ ಫೋನ್ ಯಾಕೋ ಸ್ವಿಚ್ ಆಫ್ ಆಗದೆ ಕಣವ. ಎಲ್ಲ ನನ್ನ ಮೇಲೆ ಕಾಪ್ ಕೀಪ ಮಾಡ್ಕೊಂಡಿದ್ದಾಳೆ ಹೆಂಗೋ. ಒಂಚೂರು ಮನೆತಕ್ಕೆ ಹೋಗಿ ಫೋನ್ ಮಾಡ್ಸವ. ಸರಿ ಆಯಿತು ಬಿಡು ಪಾಪ. ಅವಳಿಗೆ ಎಷ್ಟು ಬೇಜಾರಾಗಿರೋಕ್ಕಿಲ್ಲ. ಥೂ ಕರ್ಮ, ನಿಂದೇ ಮೂರೈಲಿ ಬಂದಿರೋದು. ನೀನು ಬೀಳಿಸ್ಕೊಳ್ಬಿಟ್ಟೋಗಿರೋ ಇರೋ ಒಡವೆಗಳು ಹಾಕೊಂಡು ಅವಳು ಹೋಗೋಳು ಅನುಸರಿಸ್ಕೊಂಡು ಇರೋದು ಕಲಿಬೇಕು ಕಣವ. ಅವಾಗ ಗೊತ್ತಿದ್ದು ನನ್ನ ಬುದ್ಧಿಗೆ ಮಾತಾಡ್ತೀಯಲ್ವ. ನನ್ನ ಹಂಗಾರೆ ನನಗೇನು ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಬುದ್ಧಿ ಇಲ್ವವ, ನನಗೆ ಗೊತ್ತಿಲ್ವವ. ಹಂಗಾರೆ ನಾನು ಅವಳನ್ನೇ ಮಡಿಕೊಂಡಿದ್ದಕ್ಕೆ ಅವಳು ಬೇರೆ ಸರಿಯಾಗಿಲ್ಲ ಅಂದ್ಬಿಟ್ಟು ನಾನು ಕೊಟ್ಟಿದ್ದು ಕಣವ. ನಿಜವಾಗ್ಲೂ ನನಗೆ ಬೇಜಾರಾಯ್ತಾ ಕುಂತದೆ. ನಾನು ಯಾಕಾರು ನನಗೆ ಹೋಗ್ದ ಆಗೋದು ಅಂತವ. ಸರಿ ಆಯಿತು, ಹೋಯ್ತೀನಿ ಸುಮ್ಕಿದೀಗ. ಹೋಗ್ಬಿಟ್ಟು ಒಂಚೂರು ಅಟ್ಕೊಂಡ್ಕೊ ಹೋಯ್ತೀನಿ. ಹೋಗ್ಬಿಟ್ಟು ಮಾಡಿಸ್ತೀನಿ ಫೋನ. ಬೇಜಾರು ಮಾಡ್ಕೊಂಡು ಸ್ವಿಚ್ ಕೇಜಾಪ್ ಮಾಡ್ಕೊಂಡಿದ್ದಾಳೇನೋ. ಸರಿಯವ ಆಯಿತು, ಹೋಗೊಂಚೂರು ನೋಡವ ಹಂಗನ್ನವ. ಬೇಜಾರು ಮಾಡ್ಕೊಂಡಿದ್ದಾಳೇನೋ, ನನಗೆ ಒಂಥರ ಬೇಜಾರಾಯ್ತಾ ಕೂತದೆ. ಬುದ್ಧಿ ಕಲಿಬೇಕು ಸುಮ್ಕಿರು ನೀವು. ನಿಮ್ಗೊಂಥರ ನಿನಗೆ ನಾನು ಹೇಳಿದೆ, ನಾನು ಅವತ್ತೇ ನನ್ನ ಮಾತು ಕೇಳಿನಕ್ಕ ತಗೋ ನೀನು. ಆಳ್ಗರಿಗೆ ಜ್ಞಾನ ಹೆಂಗಿತ್ತು ನನಗೆ ನೋಡು. ಥೂ ಏನೋ ಟಿವಿಗಳಿಗೆ ಹಾಕೊಂಡು ಹೋಗ್ಬಿಟ್ಟು ಎಂಥ ರಗಲಾಗೋಯ್ತು. ನನಗೆ ಬೇಜಾರಾಯ್ತಾ ಕೂತದೆ. ಸಿಕ್ಕಿಲ್ಲ ಬಿಡು, ಆಯಿತು ತಲೆಗೆಡ್ಸ್ಕೊಬಿಡಿ. ನೀನು ಮಾಡಿ ಹೋಗ್ಬಿಟ್ಟು ಮಾಡಿಸ್ತೀನಿ ಬಿಡ್ಲಾ. ಸರಿ ಕಣವ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.